ಮಲಗ್ಯಾನ ನನಗೆ ಬಾಯಿ ಕೊಟ್ಟೆ ಇಟ್ಟಿನಿ ಅಂತ ಎಲ್ಲಿ ಸೊಳೆ ಮೀನು ಒದ್ಕೋತ ನೀರಿಗೆ ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಅಷ್ಟು ದೂರಕ್ಕೆ ನೀರಿಗೆ ಆಗಲ್ಲ. ಏನು ಗೊತ್ತಿ ಸಾಯೋದೀಗ ಈ ಕೇಂದ್ರ ಅಂತ ಹೇಳಿ ನಾನು ಕಣ ಒಂದು 7-8 ಇದ್ದು ಎಂಥದ್ದು ಹಂಗಾರೆ ಇಲ್ಲ 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 ಅಲ್ಲೇ ಇಟ್ಟಿದ್ದಪ್ಪ ನನಗೆ ಅನ್ನೋದೆ ನನ್ನ ವಿರಾಚಾರ ನಾನು ಹಿಡ್ಕೊಂಡಾರು ಹೋದ್ ನಾನು ಹೇಳಿದ್ರು ಇವರು ಜೊತೆಗೆ ತಗೋಬಾ ಅಲ್ಲಿ ಇಟ್ಟು ಹೋಗ್ಬೇಡ ಅಂತ. ಯಾರು ಬಂದು ತಗೊಂಡೋದ್ರ ಅವ್ರಿಗೆ ಹೊಟ್ಟಿಗೆ ಅನ್ನ ತಿಂತಾರೆ ಸಗಣಿ ತಿಂತಾರೆ. ವಯಸ್ಸಾದವ್ರು ಇಬ್ಬರು ಬಂದು ಇಷ್ಟು ಗೋಳಾಡ್ತಾ ಇದ್ದಿದ್ದನ್ನು ತಗೊಂಡು ಹೋಗ್ಲ ನಾಯಿ ಅವ್ರು ಕಚ್ಚಿಂಡು ಹೋದ್ವ ಕಡೆಗೆ ನಾನು ಕೊಂದೇ ಹಾಕ್ತಾರೆ. ಏನು ಗೊತ್ತಿ ಸಾಯೋದೀಗ ಇಲ್ಲ ಇಲ್ಲೂ ಇಲ್ಲ ಇಲ್ಲ ನೀರಿಗೆ ಬಿದ್ದರೂ ಅದು ಬಾಯಿ ಕಟ್ಟಿನೇ ಚೀಲದಿಂದ ಹೆರಿಗೆ ಬರೋಕ್ಕಾಗ್ತಿರಲ್ಲ. ಚೀಲ ಕಾಣಬೇಕಿತ್ತಲ್ಲ. ಏನು ಗೊತ್ತಿ ಸಾಯೋದು ಬೆಕ್ಕೇನು ಇಷ್ಟು ದೂರಕ್ಕೆ ಬರೋಕ್ಕೋರ್ಲ ನಾಯಿದೇ ಕೆಲಸ ಅಲ್ಲ. ಇದ್ರೆ ಇಟ್ಟರು ಅದು ಮುಟ್ತಿರ್ಲ. ಈಗ ಚೀಲದೊಳಗೆ ಇಟ್ಟಿದ್ದನ್ನು ತಗೊಂಡು ಹೋಗ್ಬಿಡ್ತಾ. ಏನು ಗೊತ್ತಿ ಸಾಯಲಿ ಈಗ ನಾನು ಎಲ್ಲಿಗೆ ಓಡೋಗೋದು ಎಲ್ಲಿಗೆ? ಅಷ್ಟು ಸಲಿಸಿದ್ದೀನಿ ನಾನಂತ ಲೆಕ್ಕ ಹಾಕ್ಬಿಡ. ನಾನು ಅದಕ್ಕೆ ನೀರು ಬುತ್ಲಿ ಅಂತ ಕಾಯ್ತಿದ್ದೆ. ನಂಗೆ ಗೊತ್ತು ನೀವು ನೀರಾಮ ಇದ್ದ ಕೈಗೆ ಸಿಕ್ಕ ಹಡಿಬಡ್ದು ಗುಣಪು ಜಾರೆ ಹೋತ. ಇದೊಬ್ಳು ಎತ್ಲಕ್ಕೆ ಹೋತೇನು ಭಾರತೆ ಚೀಲ ತಗಬಾರ ಇಲ್ಲೇ ಇಲ್ಲ ಅದೇ ಇಲ್ಲಂದ ಹಿಡ್ದು ಹಾಕ್ತೇನೆ. ಅಲ್ಲಿ ಸಾಂಗೆ ಅಡಿ ಒಂದು ಹೋದಂಗೆ ಆತಪ್ಪ. ತಗ್ಬಾ ಚೀಲ ಇಲ್ಲಿ ತಗ್ಬಾ ಹೇಳ್ತೇನೆ. ಹಾಗೇ ಹೊತ್ತು ಅಯ್ಯೋ ನಾ ಹೊದ್ಕೊಂಡು ಮನೆಗಾರು ಹೋದ್ ನನ್ನ ಅತ್ಲಾಗೆ. ಏನು ಗೊತ್ತಿ ಸಾಯೋದು. ಹಾಂ ಬಂದೆ ಅಯ್ಯೋ ಬಾಬಾಕೇನಿತ್ತು ಸೊಂಟ ನೆಟ್ಟು ಮಾಡೋಕ್ಕೆ ಆಗಲ್ಲ. ಏನು ಗೊತ್ತಿ ಸಾಯಲಿ. ಅಲ್ಲ ನಿನ್ನ ಯದಿ ರಣ ಹೊಡೆಯ ಕೆಟ್ಟತಾತೆ ಕರೀತಾ ಎಲ್ಲಿ ನೊಣಚ್ಕೊಂಡು ಹೋಗ್ತದೆ ಬಾ ಅಂತ ಹೇಳ್ತೀನಿ. ಚೀಲ ತಗೋಬಾರೆ ಸೊಂಟ ನೋವು. ಈಗ ಸಸಿ ಅಂತವ್ರ ಕೆಲಸ ಹೇಳಿದ್ರೆ ನಿಂಗೆ ಸೊಂಟ ನೋವು ಬತ್ತಿರಲ್ಲ. ಎಷ್ಟು ಹೊತ್ತು ಬೇಕಾದ್ರೂ ನಿಂತ್ಕೊಂಡು ಇದು ಮಾಡ್ತಿದ್ದೆ. ಈಗಿಲ್ಲ ಒಂದು ಗಳಿಕೆ ಇದಕ್ಕೆ ಸೊಂಟ ನೋವು ಶುರು ಆಗ್ಬಿಡ್ತು. ತಗೋಬತ್ತೀಯ ಇಲ್ಲೇ? ಅಲ್ಲ ಬಂದೆ ತಡೀರಿ ಪುಣಾತ್ಮ. ಅಂದಕ್ಕೂ ಹ್ಞೂ ಅಂದಲ್ಲಿ ಬರಕ್ಕೆ ನಾನೇನು ಹಕ್ಕೆ ಹಾರು ಬರೋಕ್ಕೆ ಗೊತ್ತೇನು ತಡೀರಿ. ಓ ಎಲ್ಲಿ ಕಾಲಲ್ಲಿ ಮೆಟ್ಟು ಹಿಡ್ಕೊಂಡಿದ್ದೆ ಇಲ್ಲ ಹೋಗಿ ಆತು. ನೀನು ಹೋದಕ್ತ ಬರೋರೊಳಗೆ ಅದೇ ನಮ್ಮನ್ನು ಕಾದು ಕೂತ್ಕೋತದ. ಏನು ಊರೀತಿ ಹೇಳಿ ಹಂಗಾರೆ ಅಲ್ಲೇನು ತಂದು ಕಡಿಯೋ ಕತೆ ಅಂತ ಹೋಗಿದ್ದೆ. ನಾ ಹೇಳ ಇಲ್ಲೇ ಇರು ಅಂತ. ಒಳ್ಳೆ ಕೆಲಸ ಆಯ್ತು. ಅದಕ್ಕೆ ಸಿಕ್ಕಿದ್ರೆ ಚೀಲ ಕೇಳಿದ್ರು ಅಲ್ಲ ಚೀಲ ಕೇಳೋದೇ ಹೋಗೋಷ್ಟೊತ್ತಿಗಾರು. ದೇವ್ರೆ ಇನ್ನೊಂದು 4 ಜನ ಸಿಕ್ಕಿದ್ರೆ ಬಚಾವಾತೀನಿ. ಇಲ್ಲಿದ್ರಿಲ್ಲ ನಾನೇನು ಕೊಂದೇ ಹಾಕ್ತಾರೆ ಏನು. ನಾನು ಸುಮ್ಮನೆ ಹೋತ ಅಲ್ಲೇ ಸೀತಾರ ಮನೆಗೆ ದಾಟ್ಕೋಬೋದನ್ನು ನೋಡ್ತೀನಿ. ಮತ್ತೆ ಕಿವಿ ಒಡ್ಡು ಮನೇಲಿ ನಿಲ್ಲಕ್ಕೆ ಬಿಡಲ್ಲ ಇವತ್ತು. ಈಗ ಗೊತ್ತಿದ್ದೀಯೇನು ಘನಾದೊಂದು ತಾಳೆ ಮೀನು ಹಿಡಿದು ಕಾಲಲ್ಲೇ ಒತ್ತು ಹಿಡ್ಕೊಂಡಿನಿ. ಬಾರೆ ಅಂತ ಹೇಳಿದ್ರೆ ಪಕ್ಕನ ಬರೋಕ್ಕಾಗಲ್ಲ ನಿಂಗೆ. ಒಂದು ಸೀಡ್ ಹೋತು ಅದು. ಚೀಲ ಹಿಡ್ಕೊಂಡು ಇಲ್ಲೇ ನಿಂತು ಬಿಡ. ಅಲ್ಲಿ ಏನಾದೆ ನಿಂಗೆ ಹಂಗಾರೆ ದಂಡು ಕಡಿಯೋಕ್ಕೆ? ಅಲ್ಲ ಘಟದ ಗಜ ನಿಂತಂಗೆ ಮಧ್ಯ ನೀರಲ್ಲಿ ನಿಂತೀಯಲೆ. ನೀರು ಕಣ್ಕಾಗಲ್ಲನೆ ಕಾಣವೂ ಕಾಣಲ್ಲ. ಓ ನಿನ್ನೆ ಜೊತೆ ಕಟ್ಟಿಗೆ ಬಂದಿದ್ದೇ ತಪ್ಪು. ನಾವು ಒಬ್ಬನೇ ಬಂದಿದ್ರು ಆತಿತ್ತು. ಈಚೆಗೆ ನಿಂತ್ಕೊಳ್ಳೆ, ದಂಡಿಗೆ ಬಂದು ನಿಂತ್ಕೊಳ್ಳೆ. ನಿಂಗೆ ಎಂತ ಆತೆ ಗಾಳಿಗೀಳ್ಸಿ ಹೋಗ್ತಾ ಹೆಂಗೆ? ಅಲ್ರದಿ ಹೇಳ್ತಿದ್ದೀನಿ ಚೀಲ ತಗೋಬಾ ಅಂತ ಹೇಳಿ ಏನು ಬರೀ ಕೈಯಲ್ಲಿ ಬಂದು ನಿಂತ್ಕೊತಿದ್ದೀಯಲ್ಲ. ಏನು ನಿನ್ನ ಅಪ್ಪನ ಮನೆಗೆ ಹೊರಟಿಯೇನೆ? ಚೀಲ ತಗೋಬಾ. ಇಲ್ಲಿ ನೋಡಿ ಇಲ್ಲಿ ಉಣ್ಚೆ ಹೋತವೋ ಗೊಣ್ಪು ಎಂತ ಆತೆ. ಅಲ್ಲೂ ಮುದ್ರಣ್ಗಿತ್ತು ನಿಂತಂಗೆ ತಲೆ ಕೆಳಗೆ ಹಾಕಿ ನಿಂತೀಯಲ್ಲ. ಹಿಂಗೆ ಕೂತ್ಕೋತೀಯ ಅಂದ್ಗಳಿಗೆ? ಕೂತ್ಕೊಂಡಿದ್ದಾರೆ. ಚೀಲ ತಂದಿಟ್ಕೊಂಡು ಕೂತ್ಕ. ಅವು ಹೋತವೆ ಇಲ್ಲಿ ನಾಯಿಗೆ ಓಡಾಡ್ತಿರ್ತವೆ ಹಾದಿ ಬದಿ ಜಾಗಲ್ಲಿ. ಚೀಲ ತಂದಿಟ್ಕೊಂಡೆ ಕೂತ್ಕ.
ಏನು ಬೈದ್ನ ನಾನೀಗ ತಲೆ ಕೆಳಗೆ ಹಾಕೋಕ್ಕೆ? ಮಾತಾಡಂಗಿಲ್ಲ. ಒಂದೊಂದು ಸತಿ ಏನು ಇದು ಮಾಡ್ತೀಯ? ಕೂತ್ಕ ಹೋಗೋ. ಊರದ ಹಿಂಗೆ ಹತ್ಲಾಗ ಮನೆಗೆ ಹೋಗೇ ಬಿಡ್ಲ. ಮನೆಗೆ ಹೋದ್ರೆ ಮತ್ತೇನಿಲ್ಲ, ಹಾದಿ ಉದ್ದಕ್ಕೂ ಕುಕ್ಕಿತ ಬರ್ತಾರೇನ. ಚೀಲಿಲ್ಲ ಅಂತ ಹೇಳೋದು ಹೆಂಗೆ? ಅಯ್ಯೋ ದೇವ್ರೆ, ನಾನೇನು ಗ್ರಾಚಾರ ಕೆಟ್ಟು ಬಂದಪ್ಪ. ಸನಿ ಅಂತ ನೋಡೋಣ ಅಚ್ಚಿಗೆ ಹೋಗಿ ನಂಗೊಂದು ಎರಡು ಅಂತಾರೆ ಸಿಗ್ತಾವ ನೋಡ್ತೀನಿ. ಆಚೆ ಕಪ್ಪಲ್ಲಿ ಸಿಕ್ಕಿದ್ರೆ ಗನ ಮಾಡ್ತಾಗ ಇಟ್ಕೊಂಡು ಎಂಥಾರು ಮಾಡ್ಬೇಕು. ಇಲ್ದಿದ್ರೆ ಈಗ ಮನೆಗೆ ಹೋಗಿ ಸೊಸೆ ಇದ್ರೆ ಬೈಸ್ಕೊಳ್ಳೋದಕ್ಕಿಂತ ಬೈಸ್ಕೊಳ್ಳೋದು ಪೂರ್ತಿ ಇಲ್ಲೇ ಬೈಸ್ಕೊಂಡು ಹೋಗೋದೇ ಸೈ. ನೋಡ್ತೀನಿ. ಬುದ್ರಾಯ, ನಂಗೊಂದು 4 ತೊಡೆ ಮೆಣಸಿಕಾಯಿ ಮಾಡಪ್ಪ. ಹಾಂ, ಯಾಂತದ್ರಿ ಪಾರ್ವತತ್ತಿಗೆ ಅಂತ ಹೇಳಿದ್ರಿ? ಯಾಂತ ನೀವು ಆಲೈಸ್ಲಾ? ಹೇಳ್ಬಾರ್ದು ಅಂತ ಹೇಳಿದೆ ನಾನು. ಚೀಲ ತಗೋಬಾ ಅಂದೆ. ಒಂದೊಂದು ಸತಿ ಎಷ್ಟು ಬೈದ್ರು ಎಂತ ಮಾಡೋದೋ ಇಲ್ಲ. ಒಂದೊಂದು ಸತಿ ಹಿಂಗೆ ಮಾಡೋದು ನೋಡಿ. ಇಲ್ಲಿ ಮಗ ಸಣ್ಣ ಮಾಡಿದ್ರೆ ಎಂತ ಬೈಯೋದು ಬೇಡ, ಬಾರ್ಸೋದು ಬೇಡ ಅಂತ ಕಾಣ್ತದೆ. ಅದಕ್ಕೆ ಅಲ್ಲಿ ಕೂತ್ಕ ಅಂತ ಹೇಳಿದೆ. ಕೂತ್ಕೊಂಡ್ಲಿ. ಅದಕ್ಕೂ ಅಮ್ಮ ಹೊತ್ತು ನಿಲ್ಲಕ್ಕೆಲ್ಲ ಆಗಲ್ಲ. ಬೆನ್ನು ಶುರು ಆಗ್ಯದೇನೋ. ಮನೆಯಲ್ಲಿ ಕೆಲಸನ್ರಿ, ಬಿಗೂ ಕೆಲಸ. ಶ್ವಾಸೆ ಮೆತ್ತನ್ ಕಳ್ಳೆ ಪೂರ್ತಿ ಇದ್ರ ಕೈಲಿ ಮಾಡಿಸ್ಕೊಂಡು ಅದು ಜೀವನೇ ಸಾಕ್ತದೆ ಇವನ ಜಾತಿಯ. ಇದಕ್ಕೆ ಪಾಪ ಅಲ್ಲಿಂದ ನಡ್ಕೊ ಬಂತಲ್ಲ, ಸುಸ್ತಾದಂಗೆ ಆತಂತ ಕಾಣ್ತದೆ. ಅದಕ್ಕೆ ಕೂತ್ಕ ಅಂತ ಹೇಳಿನಿ. ಹಾಂ, ನಿಮಗೆ ಎಂತಕ್ಕೆ ಬೇಕಿತ್ತು? ಒಳ್ಳೆ ಕಥೆ ಆಯ್ತು. ಬಾಯಿ ಚಪ್ಪೆ ಆಗ್ಯದ್ರಿ. ಆ ಸಮುದ್ರದ ಮೀನೆಲ್ಲ ರುಚಿಯಲ್ಲ. ಇದರಿಂದಲೇ ಹಳ್ಳದ ಮೀನೇ ರುಚಿ. ತಿಂದು ನೋಡ್ಬೇಕು, ಗೊತ್ತಾಗ್ತದೆ. ಆ ಮೈಲ್ ತುತ್ತ ಕಳ್ಡೋಣ ಅಂದ್ರೆ ಬೇಡ ಅಂತದೆ. ಜಾನುವಾರು ನೀರು ಕುಡಿತವೆ ಇದು ಅಂತ. ಹಂಗಾಗಿ ತಾಟದ ಕೊಪ್ಪಲ್ಲಿ ನೀರೆಲ್ಲ ಕೆಳಗೆ ಹೋಗ್ತಾ ಇದೆಯಲ್ಲ, ತಾಳೆ ಮೀನ ಕೃಷಿ ಹೊಂಡ ಬಸಿ ಹೊಂಡದಲ್ಲಿ ಇದ್ದಾವೆಲ್ಲ ಕೆಳಗೆ ಹೋಗ್ತಾವೀಗ. ಹಂಗಾಗಿ ಒಂದು 4 ಸಿಗ್ತಾವನೋ ಅಂಥೇಳಿ ಬಂದು ಉತ್ಸಾಹದಿಂದಲ್ಲಿ ಬಂದು ಹಿಡಿತೀವಿ. ಇದು ಹುಡುಗರಿಗೆ ರಜೆ ಇದ್ದಾಗ ಬತ್ತಿದ್ದ ಈಗಿಂದ ನಾನೇ ಹೇಳಿದೆ. ಅವು ಬರೀ ನೀರೆಲ್ಲ ಕಣಕ್ ಮಾಡಿ ಹಾಕ್ತಾವ್ರಿ, ಅತ್ಲಾಗ ಓಡಾಡಿ. ಇಬ್ಬರೇ ಹೋಗೋಣ ಬಾ ಅಂತ ಕರ್ಕೊಬಂದೆ. ಎಂತಕ್ಕೂ ಸುಸ್ತಾಕಿ ಕೂತದ್ ನೋಡಿ. ಆಲೆ ಭಾರತಿ ಬಯಸ್ಕಿಣೋದು ಮತ್ತೆ ಹಂಗೆ ಹೇಳಿದೊಂದು ಜ್ಞಾನ ಇರಲ್ಲನೇ ನಿಂಗೆ. ಚೀಲ ತಗೊಂಡು ಹಾಗೆ ಚೀಲ ಎಲ್ಲಿಟ್ಟೀಯ? ನಂಗೆ ಕೈ ಕೊಡಲ್ಲ ಕಡಿಕೆ. ಗಾನ ಹೊತ್ತಿಪ್ಪತ್ತಾಳೆ ಮೀನದವೆ. ನಾನು ಹುಡುಗಟ್ಟಿಗೆ ಚೀಲ ಹಿಡ್ಕೊಂಡೋಗಿ ಕೂತ್ಕ. ಆತ ಸುಮ್ಮನೆ ಇದು ಮಾಡ್ತದೆ. ಚೀಲ ಮೀನಿನ ಚೀಲ ಹಿಡ್ಕೊಂಡು ಕೂತ್ಕೊಳ್ಳೆ. ಅಲ್ಲ, ಎಲ್ಲ 6 7 ಇದ್ದು 10 20 ಅಂತಾರೆ. ಏನು ಗತಿ ಸಾಯೋದಪ್ಪ. ಆಗಿದ್ದಾಗಲಿ ಹೇಳೇ ಬಿಡ್ತೀನಿ. ಮಾರ, ನೀವು ಎಂಥದಾರು ಮಾಡಿ ಅದು ಎಷ್ಟು ಬೈತೀರೋ ಬೈಕೇಳಿ. ಚೀಲ ಅವಾಗ ಅಲ್ಲಿ ಮೇಲೆ ಹೋದ್ವಲ್ಲ ದೊಡ್ಡ ಕಪ್ಪಿಗೆ, ಅಲ್ಲಿ ಹೋಗೋಣ ಇಲ್ಲೇ ಇಟ್ಟಾಗಿದೆ ಮಟ್ಟಿ ಸಂದಲ್ಲಿ. ಬಂದು ನೋಡ್ತೀನಿ ಇಲ್ಲ, ಎಲ್ಲ ಕಡೆ ಹುಡುಕ್ದೆ ಚೀಲಿಲ್ಲ. ಎಂತ ಆತೇನ ನೋಡೋಣ ಮಾರ. ನಾನು ಎಲ್ಲ ಆಚೆ ಹೋಗಿ ಹುಡುಕ್ತೇನೆ, ನೋಡೋಣ ಸಿಕ್ಕಿದ್ರೆ ನಾನು ಹಿಡಿತೀನಿ. ಎಷ್ಟು ಸಿಗ್ತವ ಅಷ್ಟು ನಿಮ್ಗೊಬ್ಬರಿಗೆ ಪಲ್ಯ ಮಾಡಿಕೊಡ್ತೀನಿ. ಕೂಗ್ಬೇಡಿ ಪಣಾತ್ನ, ನಿಮ್ದು ಅಮ್ಮಯ್ಯ ಅಂತೀನಿ. ಎಂತ ಹೇಳ್ದೆ? ಚೀಲಕ್ಕೆ ಚೀಲನೇ ಹೊತ್ಕೊಂಡು ಹೋಗ್ಯವ. ಏನಂತ ಹೇಳೋದು ಇದಕ್ಕೆ? ಇಡೀ 20-30 ಹಳೆ ಮೀನ. ಹೇಳದ್ನಲ್ಲ ಪುಣಾತ್ಮ, ನಾನೇನು ಬೇಕಂತ ಮಾಡಿದ್ದಲ್ಲ, ಪರಮಜ ಆಗಿ ಹೋಗಿದೆ. ಏನು ಮಾಡಲಿ ಈಗ? ಒಟ್ಟ ನನ್ನ ವಿರಾಚಾರ ಬಂದಿದ್ದೆ ತಪ್ಪಾಗಿ ಹೋಯ್ತು. ಇನ್ನೊಂದು ದಿವಸ ನಾನು ಯಾವತ್ತೂ ಬರಲ್ಲ, ಎಲ್ಲಿಗೂ ಬರಲ್ಲ. ಈಗ ಎಂತ ಮಾಡೋಣ ಮಾರ? ಮನೆಗೆ ಹೋಗೋಣ, ಸ್ವಲ್ಪ ಹೊತ್ತಿಲ್ಲ ಎಲ್ಲ ನೋಡ್ಕೊಂಡು ಹೋಗೋಣ. ಸ್ವಲ್ಪ ಸುಮ್ಮನಾರೋ ಇರೋ ಪಣಾತ್ಗೈತೆ. ಸುಮ್ಮನಾರೋ ಇರೋ. ಕಣ್ಣಲ್ಲಿ ನೀರು ಹಾಕೋಬೇಡ. ಹೋತು
ಆತು ಏನು ನಾ ಹಂಗೆ ತಿನ್ನೋಣ ಇಲ್ಲ ಏನು ಮಾಡೋಕ್ಕತ್ತದ ಕಣ್ಣಲ್ಲಿ ನೀರು ಹಾಕೋದು ಬೇಡ ಈಗ ಸ್ವಲ್ಪ ಹೊತ್ತು ನೋಡೋಣ ಇಲ್ಲೇ ಎಲ್ಲರ ಮಾತು ಸಿಗ್ತಾವನ ಅಂತ ಇಡೀ 30-40 ತಳೆ ಮೀನು ಇದ್ದಿದ್ದಾರು 7 10 20 ಆಯ್ತು 20 30 30 40 ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ 50 100ಕ್ಕೆ ಹೋಗ್ತದೆ ನನ್ನ ಅಂದಾಜು